ಹೆಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾವಿವತ್ತು ಇಬ್ಬರ ಝೂಗೆ ಹೋಗ್ತಾ ಇದ್ದೇವೆ. ಒಮನ್ನಲ್ಲಿ ನ್ಯಾಷನಲ್ ಡೇಗಂತ 2 ಡೇಸ್ ರಜಾ ಇದೆ. ಹಾಗೆ ನಾವು ಇಬ್ಬರ ಕಡೆ ಹೊರಟಿದ್ದು. ಹಾಗೆ ನಮ್ಮ ಮನೆಯಿಂದ ಇಬ್ಬರಕ್ಕೆ 180 ಕಿಲೋಮೀಟರ್ ಇದೆ. ನ್ಯಾಷನಲ್ ಡೇ ಮೊನ್ನೆ ನವೆಂಬರ್ 20ಗೆ ಆಯಿತು. ಬಟ್ ರಜಾ ಪ್ರತಿ ಸಲ ಮಂತ್ ಎಂಡಿಗೆ ಕೊಡ್ತಾರೆ. ಲಾಸ್ಟ್ ಇಯರ್ವರೆಗೆ ನ್ಯಾಷನಲ್ ಡೇಯನ್ನು ನವೆಂಬರ್ 18ಗೆ ಸೆಲೆಬ್ರೇಷನ್ ಮಾಡ್ತಿದ್ರು. ಬಟ್ ಈ ಸಲದಿಂದ ನ್ಯಾಷನಲ್ ಡೇ ನವೆಂಬರ್ 20ಗೆ. ನವೆಂಬರ್ 18 ಯಾಕೆ ಮಾಡ್ತಿದ್ರು ಅಂತ ಹೇಳಿದರೆ, ನವೆಂಬರ್ 18 1650ರಲ್ಲಿ ಪೋರ್ಚುಗೀಸ್ ನಿಯಂತ್ರಣದಿಂದ ಒಮನ್ ಸ್ವಾತಂತ್ರ್ಯ ಪಡೆದಂಥ ದಿನ ಆಗಿತ್ತು. ಹಾಗೆಯೇ ದಿವಂಗತ ಸುಲ್ತಾನ್ ಕಬೂಸ್ ಬಿನ್ ಸೈದ್ ಅವರ ಜನ್ಮದಿನವೂ ಆಗಿತ್ತು. ಬುಸೈದಿ ರಾಜವಂಶದ ಸ್ಥಾಪನೆಯ ದಿನವು ನವೆಂಬರ್ 20 ಆಗಿದೆ. ಆದ್ದರಿಂದ ನ್ಯಾಷನಲ್ ಡೇ ಈ ವರ್ಷದಿಂದ ನವೆಂಬರ್ 20ರಂದು ಡಿಕ್ಲೇರ್ ಮಾಡಿದ್ದಾರೆ. ಕಾರ್ ಪಾರ್ಕ್ ಮಾಡಲಿಕ್ಕೆ ನೋಡಿದರೆ ಕಾರ್ ಪಾರ್ಕಿಂಗ್ ಮಾಡಲಿಕ್ಕೆ ಜಾಗ ಇಲ್ಲ, ಅಷ್ಟೊಂದು ಕಾರುಗಳುಂಟು. ಮಾರ್ನಿಂಗ್ ತುಂಬ ಜನ ಇರ್ಬೋದು ಅಂತ ನಾವು ಆಫ್ಟರ್ನೂನ್ ಬಂದೆವು. ಬಟ್ ಇವಾಗ ನೋಡಿದರೆ ಎಲ್ಲರೂ ನಮ್ಮಾಗೆ ಎಲ್ಲರೂ ಮಧ್ಯಾಹ್ನ ನಂತರವೇ ಬಂದಿದ್ದಾರೆ ಕಾಣಬೇಕು. ಸಫಾರಿ ವರ್ಲ್ಡ್ ಎಂಟ್ರಿ ಫೀಸ್ ಪರ್ ಹೆಡ್ 3 OMR, ಬಿಲೋ 3 ಇಯರ್ ಆದರೆ ಫ್ರೀ ಇದೆ. ಎಂಟ್ರಿ ಅಂತೂ ತುಂಬಾ ಚೆನ್ನಾಗಿದೆ. ಒಮನ್ನಲ್ಲಿ ಲಾರ್ಜೆಸ್ಟ್ ಝೂ ಇರೋದು ಇಬ್ರದಲ್ಲಿ. ಬನ್ನಿ ಒಳಗಡೆ ಏನೆಲ್ಲ ಎನಿಮಲ್ಸ್ ಬರ್ಡ್ಸ್ ಎಲ್ಲ ಇದೆ ಅಂತ ನೋಡ್ಕೊಂಡು ಬರುವ. ಇಲ್ಲಿ ಒಳಗಡೆ ಎಂಟರ್ಟೈನ್ಮೆಂಟ್ ಆ್ಯಕ್ಟಿವಿಟೀಸಿಗೆಲ್ಲ ಎಷ್ಟು ಚಾರ್ಜಸ್ ಅಂತ ಹಾಕಿದ್ದಾರೆ. ಹಾಗೆ ಇಲ್ಲಿ ಫ್ಯಾಮಿಲಿ ಪ್ಯಾಕೇಜ್ ಸಹ ಹಾಕಿದ್ದಾರೆ ಸಫಾರಿ ಟೂರ್ಸಿಗೆ. ಓಕೆ, ನಾವಿಲ್ಲಿಂದ ನೋಡ್ಕೊಂಡು ಹೋಗುವ. ಡಿಫ್ರೆಂಟ್ ಟೈಪ್ಸ್ ಆಫ್ ಬರ್ಡ್ಸ್, ಆ್ಯನಿಮಲ್ಸ್, ಆಮೇಲೆ ಸ್ನೇಕ್ಸ್ ಇದೆ, ಆಮೇಲೆ ಕ್ರೊಕೊಡೈಲ್ಸ್, ತುಂಬಾ ಏನೆಲ್ಲ ಇದೆ. ಒಂದೊಂದಾಗಿ ನೋಡ್ಕೊಂಡು ಹೋಗುವ ಏನೆಲ್ಲ ಉಂಟು ಅಂತ. ಫಸ್ಟಿಂದ ಲಾಸ್ಟ್ವರೆಗೆ ಎಲ್ಲ ಪ್ರಾಣಿ ಪಕ್ಷಿಗಳನ್ನು ಸರಿಯಾಗಿ ನೋಡ್ಕೊಳ್ಳಿ. ಆಮೇಲೆ ಲಾಸ್ಟಿಗೆಲ್ಲ ನೋಡಿ ಆದಮೇಲೆ ಎಷ್ಟೆಲ್ಲ ಪ್ರಾಣಿ ಪಕ್ಷಿಗಳನ್ನು ನೋಡಿದ್ದೀರಾ ಅಂತ ಕಮೆಂಟಲ್ಲಿ ಹೇಳಿ. ಎಲ್ಲ ಪ್ರಾಣಿಗಳು ಗ್ಲಾಸ್ ಒಳಗಡೆ ಉಂಟು ಅಂತೇಳಿ ಮ್ಯೂಸಿಯಮಲ್ಲಿ ಇಟ್ಟಿಲ್ಲ. ಎಲ್ಲ ಜೀವಂತವಾಗಿರೋ ಪ್ರಾಣಿಗಳೇ. ಮತ್ತು ಗ್ಲಾಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಉಂಟು. ಗ್ಲಾಸ್ ಬ್ರೇಕ್ ಮಾಡಿ ಎಲ್ಲ ಪ್ರಾಣಿಗಳು ಹೊರಗಡೆ ಬರಲಿಕ್ಕಿಲ್ಲ. ಹಟ್ಗಳು, ಕೆಫೆಗಳು ಎಲ್ಲ ಉಂಟು ಇಲ್ಲಿ. ಆಮೇಲೆ ನಿಮಗೆಲ್ಲ ಕಡೆ ಸುತ್ತಾಡಿ ಸುಸ್ತಾದರೆ ಇಲ್ಲಿ ಬಂದು ರೆಸ್ಟ್ ತಗೊಳ್ಬೋದು. ಲಯನ್ ನೋಡಿದ್ಯಾ?
ಹೆಲೋ ಮಾಡೋದಕ್ಕೆ ಬೇಬಿ ಎಲ್ಲ ಉಂಟಲ್ಲ ಅಲ್ಲಿ ನೋಡು ಬೇಬಿ ಸಣ್ಣ ಕೊಕ್ಕ ಇದೆ ನೋಡಿ ಇಲ್ಲಿ ನೋಡಿ ಕೋಳಿ ನೋಡಿ ಕೋಳಿ ಕಾಟಿ ಅಂತ ಇದು ಚೀತಾ ಅಲ್ಲ, ಲೆಫರ್ಡ್. ಚೀತಾ ನಾವು ಫಸ್ಟಿಗೆ ನೋಡಿದ್ದೇವಲ್ಲ ಅದು ಚೀತಾ. ಇದು ಲೆಫರ್ಡ್ ಮತ್ತು ಚೀತಾ ನೋಡಲಿಕ್ಕೆ ಸೇಮ್ ಇದೆ, ಬಟ್ ಇದರಲ್ಲಿ ಒಂದು ಡಿಫ್ರೆನ್ಸ್ ಇದೆ. ಏನು ಅಂತ ಹೇಳಿದರೆ ಚೀತಾದಲ್ಲಿ ಬ್ಲ್ಯಾಕ್ ಸ್ಪಾಟ್ ಕರೆಕ್ಟ್ ಆಗಿದೆ, ಬಟ್ ಇಲ್ಲಿ ನೋಡಿದರೆ ಗೊತ್ತಾಗ್ತದೆ ಪಾದದ ಗುರುತು ಥರ ಕಾಣಿಸ್ತಾ ಇದೆ ನೋಡಿ, ಇದೇ ಇದರ ಡಿಫ್ರೆನ್ಸ್. ನೋಡಲ್ಲ ಟೈಗರ್ ಬರ್ತದೆ ಈಗ ನೋಡು ಬಂತು ಟೈಗರ್ ನವಿಲಲ್ಲ ويطلع بهدية ما يدفع أي شيء. شكرا على المشاركة.
ಝೂ ಎಲ್ಲ ನೋಡಿ ಆಯಿತು. ಇವಾಗ ಇಲ್ಲೊಂದು ಸಣ್ಣದಾಗಿ ಮಕ್ಕಳಿಗೆ ಅಡ್ವೆಂಚರ್ ಇದೆ. ನಾನು ಮೇಲೆ ಹೋಗ್ತಾ ಇದ್ದೇನೆ, ಯಾಕೆಂತ ಹೇಳಿದರೆ ಮಗಳನ್ನ ಕರ್ಕೊಂಡು ಹೋಗ್ಬೇಕಲ್ವ, ಹಾಗಾಗಿ. ಹಾಗೆ ಇಲ್ಲಿ ಮಕ್ಕಳಿಗೆ ಬೇಕಾಗಿರುವಂಥ ಗೇಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲ ಇದೆ. ಇದಕ್ಕೆ ಬೇರೆನೇ ಚಾರ್ಜಸ್ ಇರ್ತದೆ. ಸಫಾರಿ ವರ್ಲ್ಡ್ ಅಂತೂ ತುಂಬಾ ಚೆನ್ನಾಗಿತ್ತು. 2 ಇಯರ್ ಮೇಲಿನ ಮಕ್ಕಳನ್ನ ಎಲ್ಲರನ್ನೂ ಸಹ ಇಲ್ಲಿ ಕರ್ಕೊಂಡು ಬರ್ಬೋದು, ಹಾಗೆ ದೊಡ್ಡವರು ಸಹ. ಯಾಕೆಂತ ಹೇಳಿದರೆ ತುಂಬಾ ಚೆನ್ನಾಗಿತ್ತು ಝೂ, ಆಮೇಲೆ ಅಡ್ವೆಂಚರ್, ಆಮೇಲೆ ಗೇಮ್ಸ್ ಆ್ಯಕ್ಟಿವಿಟೀಸ್ ಎಲ್ಲನೂ ತುಂಬಾ ಚೆನ್ನಾಗಿತ್ತು. ನಾವಂತೂ ತುಂಬಾ ಎಂಜಾಯ್ ಮಾಡಿದ್ದೆವು. ಆಲ್ಮೋಸ್ಟ್ ಎಲ್ಲ ಎನಿಮಲ್ಸ್ ಇತ್ತು. ಒಂದು ಎಲಿಫೆಂಟ್ ಒಂದು, ಅಂದರೆ ನಮ್ಮ ಸೈಡೆಲ್ಲ ಎಲಿಫೆಂಟ್ ಇಲ್ಲದೆ ಝೂ ಇರಲಿಕ್ಕಿಲ್ಲ, ಬಟ್ ಇಲ್ಲಿ ಎಲಿಫೆಂಟ್ ಒಂದು ಇರಲಿಲ್ಲ. ಹಾಗೆ ಡಿಫ್ರೆಂಟ್ ಕಲರ್ಸ್ ಆಫ್ ಎನಿಮಲ್ಸ್ ಇತ್ತು. ಲಯನಲ್ಲಿ ವೈಟ್ ಕಲರ್ ಲಯನ್ ಇತ್ತು. ನಾನು ಫಸ್ಟ್ ಟೈಮ್ ಆ ಲಯನ್ ನೋಡಿರುವಂಥದ್ದು. ಆಮೇಲೆ ಪಿಕಾಕ್ ವೈಟ್ ಕಲರ್. ನೀವು ಸಹ ಎಲ್ಲ ಅಬ್ಸರ್ವ್ ಮಾಡಿದ್ದೀರಲ್ವ. ನಮ್ಮ ಒಮನ್ನಲ್ಲಿರುವ ಝೂ ಇದೇ ಲಾರ್ಜೆಸ್ಟ್ ಝೂ. ಓಕೆ, ಹಾಗಿದ್ರೆ ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗುವ. ಇನ್ನು ನಾವು ಮನೆಗೆ ಹೊರಟೆವು. ನ್ಯಾಷನಲ್ ಡೇಗೆ ಹಾಕಿರೋ ಲೈಟಿಂಗ್ಸ್ ಇನ್ನೂ ಇದ್ದೆ, ತೆಗಿಲಿಲ್ಲ. ಓಕೆ, ಹಾಗಿದ್ರೆ ಇನ್ನೂ ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಚಾನಲಿಗೆ ಸಪೋರ್ಟ್ ಮಾಡಿ. ಎಲ್ರಿಗೂ ಬಾಯ್ ಬಾಯ್, ಗುಡ್ ನೈಟ್.